ಸುಮಾರು ಒಂದು ಶತಮಾನಗಳ ನಂತರ ನಡೆಯುವಂತಹ ಕರದಂಟಿನ ನಗರಿ ಗೋಕಾಕ್ ಗ್ರಾಮ ದೇವತೆಯರ ಜಾತ್ರಾ ನಿಮಿತ್ತ ಗೋಕಾಕ್ ನಗರ ಪೊಲೀಸರು ಇನ್ನು ಮುಂದೆ ವಿಶೇಷ ಗಸ್ತು ಕರ್ತವ್ಯ ನಿರ್ವಹಿಸುವ ಕಾರ್ಯವನ್ನ ಮಾಡಲು ಮುಂದಾಗಿದ್ದಾರೆ. ಅಂದಾಜು 10 ರಿಂದ 15 ಲಕ್ಷ ಭಕ್ತರು ಆಗಮಿಸುವ ಈ ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮತ್ತು ಶಾಂತಿ ಭಂಗ ಆಗುವುದನ್ನು ತಡೆಯುವ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳ ಆದೇಶ ಮತ್ತು ಮಾರ್ಗದರ್ಶನದಂತೆ ವಿಶೇಷ ಗಸ್ತು ಪೊಲೀಸ್ ಪಡೆಯನ್ನ ರಚಿಸಿದ್ದಾರೆ. ನಗರದಲ್ಲಿ ಇನ್ನು ಮುಂದೆ ರಾತ್ರಿ 10 ಗಂಟೆಗೆ ಎಲ್ಲ ಅಂಗಡಿಗಳು ಬಂದ್ ಮಾಡಬೇಕು ಎಂದು ಅಂಗಡಿಕಾರರಿಗೆ ನಗರ ಪೊಲೀಸ್ ಪಿಎಸ್ಐ ಕೆ ವಾಲಿಕರ್ ಅವರು ತಿಳಿಸಿದ್ದು, ಅದರ ಜೊತೆಯಲ್ಲಿ ಅಂಗಡಿಕಾರರು ಸುರಕ್ಷತೆಗಾಗಿ ತಾವೆಲ್ಲರೂ ಸಿಸಿಟಿವಿ ಅಳವಡಿಸಿಕೊಂಡು ಪೊಲೀಸ್ ಇಲಾಖೆಗೆ ಸಹಕರಿಸಲು ತಿಳಿಸಿದ್ದಾರೆ. ಇನ್ನು ಅದರ ಜೊತೆಯಲ್ಲಿಯೇ ಜಾತ್ರೆಯಲ್ಲಾಗಲಿ ಅದಕ್ಕಿಂತ ಮುಂಚೆಯಾಗಲಿ ಮಹಿಳೆಯರು ಬಂಗಾರದ ಆಭರಣಗಳನ್ನು ಧರಿಸಿಕೊಂಡು ರಾತ್ರಿ ಹೊತ್ತು ತಿರುಗಾಡಬಾರದು. ಒಂದು ವೇಳೆ ಸಂಶಯಾಸ್ಪದವಾಗಿ ಯಾರಾದರೂ ಕಂಡು ಬಂದಲ್ಲಿ ತಕ್ಷಣ ಪೊಲೀಸ್ ಇಲಾಖೆಗೆ ತಿಳಿಸಲು ಹೇಳಿದ್ದಾರೆ. ಒಂದು ವೇಳೆ ಯಾರಾದರೂ ಉದ್ದೇಶಪೂರ್ವಕವಾಗಿ ಶಾಂತಿ ಭಂಗ ಮಾಡುವ ಕಾರ್ಯ ಮಾಡಿದ್ದಲ್ಲಿ ಅಂತವರ ವಿರುದ್ಧ ಯಾವುದೇ ಮತ್ತು ಯಾರದೇ ಮುಲಾಜಿಲ್ಲದೆ ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ನಗರ ವಿಶೇಷ ಪೊಲೀಸ್ ಗಸ್ತು ಪಡೆಯ ಸಿಬ್ಬಂದಿಗಳು ನಗರದ ಎಲ್ಲೆಡೆ ಸುತ್ತಾಡಿ ಪೂರ್ವ ಅಭ್ಯಾಸ ಮಾಡಿದರು. ಬ್ಯೂರೋ ರಿಪೋರ್ಟ್, ಗೋಕಾಕ್ ವಾಯ್ಸ್ ನ್ಯೂಸ್ ಕನ್ನಡ. ಬ್ಯೂರೋ ರಿಪೋರ್ಟ್ ಸುರೇಶ್ ಕುಮರೇಶ್, ಗೋಕಾಕ್ ವಾಯ್ಸ್ ನ್ಯೂಸ್ ಕನ್ನಡ, ಗೋಕಾಕ್.